ಹಲೋ, ನಮಸ್ತೆ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮ ವೀಣಾ ಸುರೇಶ್. ಎಲ್ಲರಿಗೂ ನನ್ನ ಕಾರ್ಯಕ್ರಮವಾದ ಕಥಾಸರಣಿ ರಾಗಸುಧೆ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನೋಡ್ತಾ ಇರೋರು, ಕೇಳ್ತಾ ಇರೋರು ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ಸು, ಕಮೆಂಟ್ಸು ಕೊಡೋದನ್ನು ಮಾತ್ರ ಮರಿಬೇಡಿ. ನಿನ್ನೆ ಸಂಡೇ ಆಗಿರೋದ್ರಿಂದ ನನಗೆ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಇವತ್ತು ಮಾಡ್ತಾ ಇದ್ದೀನಿ. ಪ್ಲೀಸ್ ಎಲ್ಲ ನೋಡಿ, ಕೇಳಿ, ನಿಮ್ಮ ಅಭಿಪ್ರಾಯ ತಿಳಿಸಿ. ಧೃತಿಗೆಡಲಿಲ್ಲ ಕುಂಕುಮ. ಎಂತಹ ಪರಿಸ್ಥಿತಿಯಲ್ಲೂ ಅಷ್ಟು ಸುಲಭವಾಗಿ ಸೋಲುವವಳಲ್ಲ ಅವಳು. ಅವನ ಸನಿಹ, ಸ್ಪರ್ಶ ಅವಳ ಮನಸ್ಸನ್ನು ಸೆಳೆಯುವುದೇನೂ ಸುಳ್ಳಲ್ಲ. ಆದರೆ ಅವಳು ಅದನ್ನು ಒಪ್ಪಿಕೊಳ್ಳಲು ರೆಡಿಯಿಲ್ಲ. ಅದು ಅವಳಿಗೆ ಇಷ್ಟವೂ ಇಲ್ಲ. ಅವಳಿಗೆ ಗೊತ್ತು ತನ್ನ ಪರಿಧಿ ಎಷ್ಟು ಎಂದು. ಅದನ್ನು ಯಾವತ್ತೂ ಅವಳು ಮೀರುವ ಯೋಚನೆಯನ್ನ ಮಾಡುವವಳಲ್ಲ. ಅದರಿಂದ ತನ್ನಂಥವರಿಗೆ ಸಿಗುವುದು ನಿರಾಸೆಯೇ ಎಂಬ ಅರಿವು ಸ್ಪಷ್ಟವಾಗಿ ಇತ್ತು ಹುಡುಗಿಗೆ. ತನ್ನನ್ನ ಬಳಸಿ ತನ್ನ ಉಸಿರಿಗೆ ಉಸಿರು ತಾಕುವಂತೆ ನಿಂತಿದ್ದವನನ್ನ ದೀರ್ಘವಾಗಿ ದಿಟ್ಟಿಸಿದ್ದಳು ಒಂದು ಕ್ಷಣ. ಅವನ ಹಿಡಿತದಿಂದ ಬಿಡಿಸಿಕೊಳ್ಳುವ ಮನಸ್ಸಾಗುತ್ತಿಲ್ಲ ಅವಳ ಹೃದಯಕ್ಕೆ. ಆದರೆ ಬುದ್ಧಿ ಅದು ಅವಳನ್ನ ಎಚ್ಚರಿಸಿತ್ತು. ಒಮ್ಮೆಲೆ ಅವನ ಹರವಾದ ಎದೆಗೆ ಕೈಯಿಟ್ಟು ದೂಡಿ ಅವನಿಂದ ದೂರ ನಿಂತು ಜೋರಾಗಿ ಉಸಿರಾಡಿದ್ದಳು. ನನಗೂ ಇದು ನಿಮ್ಮ ಮನೆ ಅಂತ ಗೊತ್ತಿರಲಿಲ್ಲ ಸರ್. ಗೊತ್ತಿದ್ದಿದ್ರೆ ನಾನು ಯಾಕೆ ಬರ್ತಿದ್ದೆ ಇಲ್ಲಿಗೆ? ನಕ್ಷತ್ರದಿಂದಲೇ ಬೇಡ ಕೆಲಸ ಅಂತ ಬಿಟ್ಟು ಬಂದಿದ್ದೀನಿ. ಇನ್ನು ಗೊತ್ತಿದ್ದು ಇಲ್ಲಿ ಬರ್ತಿದ್ನಾ ನಾನು? ನನಗ್ಯಾಕೆ ನಿಮ್ಮನ್ನ ನೋಡದೇ ಇರೋಕ್ಕಾಗಲ್ಲ? ನೀವು ನನಗೇನಾಗಬೇಕು? ನೀವು ಇಷ್ಟೆಲ್ಲ ಇಂಪಾರ್ಟೆಂಟ್ ಅಲ್ಲ ನನಗೆ ಸರ್ ಎಂದಿದ್ದಳು ಅವನತ್ತ ನೋಡದೆ ಎತ್ತಲೋ ನೋಡುತ್ತಾ ಕುಂಕುಮ. ನಾನು ನಿನಗೆ ಏನಾಗಬೇಕು ಅಂತ ನೀನೇ ಹೇಳಬೇಕು ನನಗೆ. ಹೋಗಿ ಬಂದು ನನ್ನ ಹತ್ರನೇ ಬರ್ತಾ ಇದೀಯಾ? ನಾನೇನು ನಿನ್ನ ಬಾ ಅಂತ ಕರೆದಿದ್ನಾ ಇಲ್ಲಿ? ಇಲ್ಲ ತಾನೇ? ನಕ್ಷತ್ರದಿಂದಲೂ ಕೂಡ ಒಂದೂ ಮಾತಿಲ್ಲದೆ ನಿನಗೆ ಬಿಡುಗಡೆ ಕೊಟ್ಟಿದ್ದೀನಿ. ತಡೆದಿದ್ದೀನಾ ನಿನ್ನ ನಾನು? ಇಲ್ಲ ತಾನೇ ಎಂದವನು ಸರ್ರನೆ ಅವಳ ಸನಿಹ ಬಂದು ಅವಳನ್ನ ಗೋಡೆಗೆ ಒರಗಿಸಿದ್ದ. ಗಾಬರಿಯಿಂದ ಅವನನ್ನೇ ನೋಡಿದ್ದಳು ಹುಡುಗಿ. ಏನಾಯಿತು ಈಗ? ತಾನೇನು ಮಾಡಿದೆ ಈಗ ಎಂದು ಅರ್ಥವಾಗದೆ ಕೋಪದ ನೋಟ ಬೀರಿದ್ದ ಅವಳತ್ತ ದವಡೆ ಬಿಗಿತು. ಏನಂದೆ ಏನಂದೆ ನೀನು ಆಗ್ಲೇ? ನಾನು ನಿನಗೆ ಅಷ್ಟು ಇಂಪಾರ್ಟೆಂಟ್ ಅಲ್ಲ ಅಂತನಾ? ಇನ್ನೇನು ನೀನು ನನಗೆ ಇಂಪಾರ್ಟೆಂಟಾ? ಆಫ್ಟರ್ ಆಲ್ ವರ್ಕರ್ ನೀನು, ಮಿಡಲ್ ಕ್ಲಾಸ್ ಗರ್ಲ್ ಯು ಆರ್. ನೀನು ನನಗೆ ಇಂಪಾರ್ಟೆಂಟಾ? ಹೌಸ್ ಸಿಲ್ಲಿ. ನನ್ನ ಮನೆಗೆ ಕೆಲಸಕ್ಕೆ ಬಂದಿರೋಳು ನೀನು. ನಾನು ನಿನ್ನ ಬೇಡಿಕೊಂಡು ಬಂದವಳಲ್ಲ ನೀನು. ಅಂಡರ್ಸ್ಟ್ಯಾಂಡ್? ಯು ಬೆಟರ್ ಅಂಡರ್ಸ್ಟ್ಯಾಂಡ್ ಯು ನಾನ್ಸೆನ್ಸ್ ಗರ್ಲ್. ನನ್ನ ಮಾತಿಗೆ ತಿರುಗಿ ಮಾತನಾಡಿದರೆ ನಾನು ಬಿಲ್ಕುಲ್ ಸಹಿಸಲ್ಲ ಅಂತ ಗೊತ್ತು ನಿನಗೆ. ಹೇಳಿದ್ದೀನಿ ಪದೇ ಪದೇ. ನಾನು ಏನು ಮಾಡ್ತೀನಿ ಅಂತ ನನಗೇ ಗೊತ್ತಿಲ್ಲ ಅಂಥ ಸಂದರ್ಭದಲ್ಲಿ. ಆದರೂ ಮಾತಿಗೆ ಮಾತು ಬೆಳೆಸಿ ನನ್ನ ರೊಚ್ಚಿಗೆಬ್ಬಿಸ್ತಾ ಇದೀಯಾ ನೀನು ಎಂದು ಹೇಳಿ ಅವಳ ಕೆನ್ನೆಗೆ ಮುತ್ತಿಕ್ಕುತ್ತಿದ್ದ ಮುಂಗುರುಳನ್ನು ಅವಳ ಕಿವಿಯ ಹಿಂದೆ ಸರಿಸಿ ಅವಳ ದುಂಡುಗೆನ್ನೆಯನ್ನು ಮೃದುವಾಗಿ ಸವರಿ ಸರ್ರನೆ ಅವಳಿಂದ ದೂರ ಸರಿದಿದ್ದ. ಗಟ್ಟಿಯಾಗಿ ಕಣ್ಣು ಮುಚ್ಚಿ ನಿಂತು ಬಿಟ್ಟಿದ್ದಳು ಹುಡುಗಿ. ಅವನು ಅವಳ ಮುಂಗುರುಳನ್ನು ಸರಿಸಿ ಕೆನ್ನೆ ಸವರಿದಾಗ ತನ್ನೊಳಗೆ ಏನಾಯಿತೆಂದು ಅರ್ಥವೇ ಆಗಿರಲಿಲ್ಲ ಅವಳಿಗೆ. ತನು ಮನವೆಲ್ಲ ಕಂಪಿಸಿಬಿಟ್ಟಿದ್ದವು ಹುಡುಗಿಗೆ. ಏನಾಯಿತೆಂದು ಅರ್ಥವಾಗುವಷ್ಟರಲ್ಲಿ ಅವಳಿಂದ ದೂರ ಸರಿದು ಬಿಟ್ಟಿದ್ದ ಆಯುಷ್ ಆಚಾರ್ಯ. ನಿಧಾನವಾಗಿ ಕಣ್ಣು ತೆರೆದಿದ್ದಳು ಕುಂಕುಮ. ಅವನು ತನ್ನಿಂದ ದೂರ ಸರಿದಿರುವುದನ್ನು ನೋಡಿ ಎದೆಯ ಮೇಲೆ ಕೈಯಿಟ್ಟು ದೀರ್ಘ ಉಸಿರು ಬಿಟ್ಟಿದ್ದಳು ಹುಡುಗಿ. ಏಯ್ ಹುಡುಗಿ, ನಿನಗೆ ನಾಚಿಕೆ ಆಗಲ್ವಾ? ನಾನು ಒಂಟಿ ಗಂಡಸು, ಈ ಅವಸ್ಥೆಯಲ್ಲಿದ್ದೀನಿ. ಶರ್ಟ್ ಕೂಡ ಹಾಕದೆ ನೋಡ್ಕೊಂಡು ಇನ್ನೂ ಇಲ್ಲೇ ಇದೆಯಲ್ಲ. ಗೆಟ್ ಔಟ್ ಫ್ರಮ್ ಹಿಯರ್ ಎಂದಿದ್ದ ಅವಳತ್ತ ನೋಡದೆ ಅವಳಿಗೆ ಬೆನ್ನು ಹಾಕಿ ಸ್ವಲ್ಪ ಜೋರಾಗಿಯೇ. ಅವಳು ತನ್ನ ಮುಂದಿದ್ದರೆ ತನಗೆ ಏನೋ ಆಗುತ್ತದೆ ಎನ್ನುವುದನ್ನು ಚೆನ್ನಾಗಿ ಅರಿತಿದ್ದ ಅವನು. ಅವಳನ್ನು ಏನಾದರೂ ಅಂದಾದರೂ ತನ್ನ ಕಣ್ಣ ಮುಂದಿನಿಂದ ಕಳುಹಿಸಬೇಕಿತ್ತು ಅವನು. ಅವಳ ಹತ್ತಿರ ಜಗಳವಾಡದಿದ್ದರೆ ತಿರುಗಿಸಿ ಅವಳೂ ಜಗಳಕ್ಕೆ ನಿಲ್ಲುತ್ತಾಳೆ. ಯಾವುದೇ ಕಾರಣಕ್ಕೂ ಸುಲಭವಾಗಿ ಸೋಲುವವಳಲ್ಲ ಅವಳು. ಅದೇ ಹೀಗೆ ಮಾತನಾಡಿದರೆ ಖಂಡಿತ ಹೊರಹೋಗುತ್ತಾಳೆ. ಎಷ್ಟೆಂದರೂ ಹುಡುಗಿಯಲ್ಲವೇ ಎಂದು ಚೆನ್ನಾಗಿ ತಿಳಿದಿತ್ತು ಅವನಿಗೆ. ನಿಧಾನಕ್ಕೆ ಮಾತಾಡಿ ಸರ್. ನೋಡಿ, ಗೊಂಬೆ ಎದ್ದು ಬಿಟ್ಲು. ನೀವು ಇಲ್ಲಿರ್ತೀರಾ ಅಂತಾರ ನನಗೇನಾರ ಕನ್ಸು ಬಿದ್ದಿತ್ತಾ? ಇರೋದು ಇದ್ದೀರಾ, ಈ ಅವಸ್ಥೆಯಲ್ಲಿದ್ದೀರಾ. ಥೋ, ನನ್ಗೇನು ಆಸೆನಾ ನಿಮ್ಮನ್ನ ನಂಗಾನಾಶ್ ನೋಡಕ್ಕೆ? ಸಣ್ಣದಾಗಿ ಗೊಣಗಿದ್ದಳು ಕುಂಕುಮ. ಸರ್ರನೆ ನಾಟ್ಯ ಮಲಗಿದ್ದತ್ತ ಬಂದು ಮಂಚದ ಮೇಲೆ ಕುಳಿತು ಅವಳ ತಲೆ ತಟ್ಟುತ್ತಾ. ಸರ್ರನೆ ಅವಳತ್ತ ತಿರುಗಿದ್ದ ಕೋಪದಿಂದ ಆಯುಷ್. ಏಯ್, ಏನ್ ಹೇಳ್ಬೇಕೋ ನನಗೂ ಕೇಳೋ ಹಾಗೆ ಹೇಳು. ನೀನೇ ಮಣಮಣ ಅನ್ಕಂಡ್ರೆ ನನಗೆ ಕೇಳುತ್ತಾ? ನನ್ನ ಮನೆಗೆ ಬಂದು ನನಗೆ ಅಂತ ಇದೀಯಾ? ಯು ಸ್ಟುಪಿಡ್ ಗರ್ಲ್. ಏನ್ ಮಾಡ್ತಾ ಇದೀಯ ನೀನು? ಕಾಟ್ ಮೇಲೆ ಯಾಕೆ ಕೂತಿದೀಯಾ? ಗೆಟ್ ಅಪ್ ಎಂದಿದ್ದ ಅವಳತ್ತ ದಾಪುಗಾಲು ಹಾಕಿ ಆಯುಷ್ ಆಚಾರ್ಯ. ಮತ್ತೆ ಅವನು ತನ್ನ ಹತ್ತಿರ ಬಂದು ತನ್ನ ಮನಸ್ಸು ಕೆಡುವುದು ಇಷ್ಟವಿರಲಿಲ್ಲ ಅವಳಿಗೆ.
ಅವನು ತನ್ನ ಸನಿಹ ಬರುವ ಮೊದಲೇ ಕುಳಿತಲ್ಲಿಂದ ಎದ್ದು ದೂರ ಸರಿದು ನಿಂತಿದ್ದಳು. ಮಗುವಿನ ತಲೆಯ ಮೇಲಿನಿಂದ ತನ್ನ ಕೈ ಸರಿಸಿ ಎಚ್ಚರವಾಗಿ ಬಿಟ್ಟಿತ್ತು ನಾಟ್ಯ ಪುಟ್ಟಿಗೆ. ಕಣ್ಣುಜ್ಜುತ್ತಾ ಎದ್ದು ಕುಳಿತಿತ್ತು ಮಗು. ಈಗ ಜ್ಞಾನೋದಯವಾಗಿತ್ತು ಆಯುಷ್ಗೆ. ತನ್ನ ಮಾತಿನಿಂದ ಮಗು ಎಚ್ಚರವಾಯಿತು ಎಂದು ಹಣೆ ಒತ್ತಿಕೊಂಡಿದ್ದ ತಲೆ ತಗ್ಗಿಸಿ. ಛೇ, ಅದಕ್ಕೆ ಹುಡುಗಿ ಸಣ್ಣದಾಗಿ ಮಾತನಾಡುತ್ತಿದ್ದಳು ಅನ್ಸುತ್ತೆ. ನನಗೆ ಬಂಗಾರಿ ಮಲಗಿರುವುದು ತಲೆಗೆ ಬರಲೇ ಇಲ್ಲ ಎನ್ನುವುದಕ್ಕಿಂತ ನನಗೆ ಈ ಹುಡುಗಿಯನ್ನ ನನ್ನ ಮುಂದಿನಿಂದ ದೂರ ಕಳಿಸಬೇಕು ಎನ್ನುವುದಷ್ಟೇ ತಲೆಯಲ್ಲಿತ್ತು ಎಂದುಕೊಂಡು ತಲೆ ಹತ್ತಿತ್ತ ಆಡಿಸಿದ್ದ ಆಯುಷ್. ಆಚಾರ್ಯ, ಈಗ ಅನುಭವಿಸು ಎಂಬಂತೆ ಅವನತ್ತ ನೋಡಿ ಕಣ್ಣು ಸಂಕುಚಿಸಿದ್ದಳು ಕುಂಕುಮ. ವ್ಯಂಗ್ಯ ನಗೆಯಾಡಿ ಅವಳತ್ತ ಕೆಂಗಣ್ಣು ಬೀರಿ ತನ್ನ ಮಗಳತ್ತ ನೋಡಿದ್ದ. ಅವಳ ಮುಂದಿನ ನಡೆ ಏನಿರಬಹುದು ಎಂದು ಅಂದಾಜಿಸಿದ್ದ ಆಯುಷ್. ಮೊದಲೇ ಅಕ್ಕ ಅಕ್ಕ ಅಂತಿದ್ದೋಳು ಬಂಗಾರಿ. ಈಗ ಅಕ್ಕನನ್ನೇ ಕಣ್ಮುಂದೆ ಕಂಡಾಗ ಅವಳನ್ನು ಹೋಗಲು ಬಿಡುವ ಯಾವ ಸಾಧ್ಯತೆಯೂ ಇಲ್ಲ ಇವಳು ನನ್ನ ಕಣ್ಣ ಮುಂದಿದ್ದರೆ ನಾನೇನು ಮಾಡ್ತೀನೋ ನನಗೇ ಗೊತ್ತಾಗಲ್ಲ. ಈಗೇನ್ ಮಾಡ್ಲಿ ನಾನು, ಛೇ ಎಂದು ಹುಬ್ಬು ತೀಡಿಕೊಂಡಿದ್ದ ಆಯುಷ್. ಆಚಾರ್ಯ ಸರ್ರನೆ ಹಿಂದೆ ತಿರುಗಿ ಅಲ್ಲಿದ್ದ ವಾರ್ಡ್ರೋಬ್ ತೆಗೆದು ಕೈಗೆ ಸಿಕ್ಕ ಒಂದು ಟೀ ಶರ್ಟ್ ಧರಿಸಿದವನೇ ತನ್ನ ಮಗಳ ಹತ್ತಿರ ಬಂದು ಕುಳಿತು ಅವಳನ್ನ ತನ್ನ ತೊಡೆಯ ಮೇಲೆ ಕೂರಿಸಿಕೊಂಡಿದ್ದ. ಗುಡ್ ಮಾರ್ನಿಂಗ್ ಚಿನ್ನು ಬಂಗಾರಿ ಎಂದವನು ಅವಳ ಕೆನ್ನೆಗೆ ಮುತ್ತಿಕ್ಕಿದ್ದ. ಅವಳು ಅವನನ್ನ ಅಪ್ಪಿ ಮುತ್ತಿಕ್ಕಿದವಳ ಕಣ್ಣಿಗೆ ಅವನ ಬೆನ್ನ ಹಿಂದೆಯೇ ಒಂದೂ ಮಾತಿಲ್ಲದೆ ಅವರತ್ತಲೇ ಕಣ್ಣು ಸಂಕುಚಿಸಿ ನೋಡುತ್ತಾ ನಿಂತಿದ್ದ ಕುಂಕುಮ ಕಣ್ಣಿಗೆ ಬಿದ್ದು ಬಿಟ್ಟಿದ್ದಳು. ಖುಷಿಯಿಂದ ಕಣ್ಣರಳಿಸಿ ತನ್ನ ಡ್ಯಾಡಿಯ ತೆಕ್ಕೆಯಿಂದ ಬಿಡಿಸಿಕೊಂಡು ಕ್ಷಣ ಮಾತ್ರದಲ್ಲಿ ಅವಳತ್ತ ಓಡಿದ್ದಳು ನಾಟ್ಯ. ತನ್ನ ಮಗಳ ಈ ವರ್ತನೆ ಒಂದು ಕ್ಷಣ ಕಸಿವಿಸಿ ಎನಿಸಿದರೂ ಅವಳ ಖುಷಿ ನೋಡಿ ತಾನೂ ಖುಷಿಪಟ್ಟಿದ್ದ ಆಯುಷ್. ತನ್ನ ಹತ್ತಿರ ಓಡಿ ಬಂದಿದ್ದ ತನ್ನ ಗೊಂಬೆಯನ್ನ ಮಂಡಿಯೂರಿ ಕುಳಿತು ನಗುತ್ತಾ ಬಾಚಿ ತಬ್ಬಿಕೊಂಡಿದ್ದಳು ಕುಂಕುಮ. ಏನಾಯ್ತು ನನ್ನ ಗೊಂಬೆ ಮರಿಗೆ, ಬಾರೋ 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 ಬಂಗಾರಿ ಎನ್ನುತ್ತಾ ಪುಟ್ಟ ನಾಟ್ಯಾಳ ಎರಡೂ ಕೆನ್ನೆಗೆ ಮುತ್ತಿಕ್ಕಿದ್ದಳು. ಮಗುವಂತೂ ಖುಷಿಯಿಂದ ಅವಳ ಕೊರಳು ತಬ್ಬಿ ತಾನು ಅವಳ ಕೆನ್ನೆಗೆ ಮುತ್ತಿಕ್ಕಿದ್ದಳು. ಎಲ್ಲವನ್ನ ಕಣ್ಣಿವೆಯಕ್ಕದೆ ನೋಡುತ್ತಿದ್ದವನ ಕಂಗಳು ಮಂಜಾಗಿದ್ದವು. ಥಟ್ಟನೆ ಅವರಿಗೆ ಬೆನ್ನು ಹಾಕಿದವನು ಅಲ್ಲಿಯೇ ಕಾಟ್ ಮೇಲೆ ಬಿದ್ದಿದ್ದ ಪ್ಯಾಂಟ್ ಕೈಗೆತ್ತಿಕೊಂಡಿದ್ದ. ಮಗುವನ್ನ ಎತ್ತಿಕೊಂಡೇ ಅವನತ್ತ ದೃಷ್ಟಿ ಹರಿಸಿದ್ದವಳಿಗೆ ಗಾಬರಿಯಾಗಿತ್ತು ಈಗ. ಅಯ್ಯ, ಈ ದೊರೆ ಏನ್ ಮಾಡ್ತಾವ್ರೆ, ನನ್ ಮುಂದೆನೆ ಪ್ಯಾಂಟ್ ಹಾಕತ್ತಾರ. ಯಪ್ಪ, ಮೊದ್ಲು ಇಲ್ಲಿಂದ ಹೋಗ್ಬಿಡೋಣ. ಆ ಮನುಷ್ಯ ಹೇಳಿದ್ರು ಅಂತವ ಇಲ್ಲಿ ಬಂದು ನನ್ ಗುಂಡಿನ ನಾನೇ ತೋಡ್ಕೊಂಡಂಗಾಗದೆ ನನ್ ಕತೆ ಎಂದು ತನಗೆ ತಾನೇ ಬೈದುಕೊಂಡವಳು. ಚಿನ್ನುಮರಿ, ನಾವು ಕೆಳಗಡೆ ಹೋಗೋಣವಾ, ಬಾ, ಅಲ್ಲೇ ಆಟ ಆಡೋಣ, ಸರಿನಾ, ನನ್ನ ಮುದ್ದು ಗೊಂಬೆ ಅಲ್ವಾ ನೀನು ಎಂದು ತೊದಲುತ್ತಲೇ ಹೇಳಿದವಳು ಅವನತ್ತ ಕಡೆಗಣ್ಣಿನಿಂದಲೇ ನೋಡುತ್ತಾ. ಏಯ್ ಹುಡ್ಗಿ, ವಾಟ್ ನಾನ್ಸೆನ್ಸ್, ತಲೆ ಇಲ್ವಾ ನಿಂಗೆ? ಅವಳು ಎದ್ದ ತಕ್ಷಣ ಹೊರಗೆ ಕರ್ಕೊಂಡು ಹೋಗೋದೇನಾ? ಅವಳಿಗೆ ಮುಖ ತೊಳಿಸಿ ಹಲ್ಲುಜ್ಜಿಸಿ ಆಮೇಲೆ ಅದೆಲ್ಲಿ ಕರ್ಕೊಂಡೋಗ್ಬೇಕೋ ಅಲ್ಲಿ ಕರ್ಕೊಂಡೋಗು, ಅಂಡರ್ಸ್ಟ್ಯಾಂಡ್, ಯು ಬೆಟರ್ ಅಂಡರ್ಸ್ಟ್ಯಾಂಡ್ ಎಂದಿದ್ದ ಪ್ಯಾಂಟ್ ಕೈಯಲ್ಲಿ ಹಿಡಿದೇ ಅವರತ್ತ ತಿರುಗಿ ಆಯುಷ್. ಆಚಾರ್ಯ ಅವಳ ಮಾತು ಕೇಳಿ. ಚಿನ್ನುಮರಿ, ನಡಿ ನಡಿ, ನಿಂಗೆ ಮುಖ ತೊಳಸಿ ಹಲ್ಲುಜ್ಜಿಸ್ತೀನಿ ಎಂದು ಅವನತ್ತ ನೋಡದೆ ಹೇಳಿ ಸರ್ರನೆ ಮುಂದೆ ನಡೆದವಳಿಗೆ ಎಲ್ಲಿ ಗೊತ್ತು ಅಲ್ಲಿ ಬಾತ್ರೂಮ್ ಎಲ್ಲಿದೆ ಎಂದು. ಮುಖ ಸಪ್ಪಗೆ ಮಾಡಿಕೊಂಡವಳು ನಿಧಾನವಾಗಿ ಅವನತ್ತ ತಿರುಗಿದ್ದಳು ಹುಡುಗಿ. ಅವಳ ಚಲನವಲನವನ್ನೇ ಸೊಂಟದ ಮೇಲೆ ಕೈಯಿಟ್ಟು ಕಣ್ಣು ಸಂಕುಚಿಸಿ ನೋಡುತ್ತಿದ್ದವನು ಅವಳ ಅವಸ್ಥೆಯನ್ನ ನೋಡಿ ವ್ಯಂಗ್ಯ ನಗು ನಕ್ಕಿದ್ದ. ಅದು ಎಂದಿದ್ದಳು ಅವನ ವ್ಯಂಗ್ಯ ನಗು ನೋಡಿ ತನ್ನ ಅವಸರಕ್ಕೆ ತಾನೇ ಬೈದುಕೊಂಡಿದ್ದಳು ಮನದಲ್ಲೇ. ಹ, ಅದಕ್ಕೆ ನಾನ್ ಹೇಳೋದು, ಸಚ್ ಅ ನಾನ್ಸೆನ್ಸ್ ಗರ್ಲ್ ಯು ಆರ್ ಎನ್ನುತ್ತಾ ಅವರ ಸನಿಹ ಬಂದಿದ್ದ ಆಯುಷ್. ಕಮ್ ವಿತ್ ಮೀ, ಬಾತ್ರೂಮ್ ತೋರಿಸ್ತೀನಿ ನಿನಗೆ. ಹೌದು, ಅದ್ಹೇಗೆ ನೀನು ಇಲ್ಲಿ ಬಂದೆ, ಯಾರು ನಿನ್ನ ಇಲ್ಲಿ ಅಂದ್ರೆ ಈ ರೂಮಿಗೆ ಕಳಿಸಿದವರು ಎನ್ನುತ್ತಾ ಮುಂದೆ ಹೆಜ್ಜೆ ಹಾಕಿದ್ದ ಆಯುಷ್. ಕಪ್ಪು ಬಣ್ಣದ ಬ್ರಾಂಡೆಡ್ ಟೀ ಶರ್ಟ್ ಧರಿಸಿ ಸೊಂಟಕ್ಕೆ ಟವೆಲ್ ಸುತ್ತಿಕೊಂಡೇ ಇದ್ದ ಅವನು. ಹಿಂದಿನಿಂದ ಅವನ ಭವ್ಯ ಆಕೃತಿ ನೋಡಿದವಳು ಉಗುಳು ನುಂಗಿದ್ದಳು. ಈ ಸಾಮ್ರಾಟರು ನಿಜವಾಗಿಯೂ ಹಿಂದಿನ ಕಾಲದಲ್ಲಿ ಇರ್ತಿದ್ರಂತಲ್ಲ, ರಾಜ ಮಹಾರಾಜರು, ಹಂಗೆ ಅವರಲ್ಲ, ಎಷ್ಟು ಚಂದದ ದೇಹದಾರ್ಢ್ಯ ಇವರದು. ನಿಜವಾಗ್ಲೂ ಆ ಮೋಹಿನಿ ಇವರ ಹಿಂದೆ ಬಿದ್ದಿದ್ದರಲ್ಲಿ ಯಾವುದೇ ಆಶ್ಚರ್ಯವೂ ಇಲ್ಲ ಬಿಡು ಎಂದುಕೊಂಡವಳಿಗೆ ಯಾಕೋ ಆ ಯೋಚನೆಯೇ ಇಷ್ಟವಾಗಲಿಲ್ಲ. ಛೀ, ಆ ಮೋಹಿನಿಯಲ್ಲಿ ನಮ್ಮ ಸಾಮ್ರಾಟರಿಲ್ಲಿ, ಇವರಿಗೆ ಆ ಮೋಹಿನಿ ಸರಿ ಜೋಡಿ ಆಯ್ತಳ? ಖಂಡಿತ ಇಲ್ಲ. ನಾನೂವೆ ಅದೇನು ಯೋಚಿಸ್ತೀನಿ, ತಲೆ ಬುಡ ಇಲ್ದಿರ ಯೋಚನೆಗಳೇ ಎಲ್ಲಾನುವೆ ನಂದು. ಆ ಮೋಹಿನಿ ನಮ್ ದೊರೆಗೆ ಯಾವ ಕಡೆಯಿಂದಾನುವೆ ಸರಿ ಇಲ್ಲ ಎಂದುಕೊಂಡು ಮೂಗು ಮುರಿದಿದ್ದಳು. ಹುಡುಗಿಯ ಉಸಿರೇ ಇಲ್ಲ.
ತಾನು ಕೇಳಿದ ಪ್ರಶ್ನೆಗೆ ಉತ್ತರವೇ ಇಲ್ಲ. ಅವನಿಗೆ ತನ್ನ ಮಾತಿಗೆ ಯಾರಾದರೂ ಬದಲು ಹೇಳಿದ್ದರೆ ಎಷ್ಟು ಕೋಪ ಬರುವುದೋ, ಅವನ ಪ್ರಶ್ನೆಗೆ ಉತ್ತರ ನೀಡದಿದ್ದರೂ ಅಷ್ಟೇ ಕೋಪ ಬರುತ್ತಿತ್ತು. ಕೋಪದಿಂದ ದವಡೆ ಬಿಗಿದು ಹಿಂದೆ ತಿರುಗಿದ್ದ. ತನ್ನನ್ನೇ ನೋಡುತ್ತಾ ದೀರ್ಘವಾಗಿ ಆಲೋಚನೆಯಲ್ಲಿ ಮುಳುಗಿ ಯಾವುದೋ ಲೋಕದಲ್ಲಿ ಇರುವಂತೆ ಹೆಜ್ಜೆ ಹಾಕುತ್ತಿದ್ದ ಹುಡುಗಿಯನ್ನ ನೋಡಿ ಮುಖ ಮೃದುವಾಗಿತ್ತು. ಅಲ್ಲಿಯೇ ನಿಂತ ಅವನು ಅವನದೇ ಯೋಚನೆಯಲ್ಲಿ ಮುಳುಗಿ ಇತ್ತಲಿನ ಪರಿವೆಯೂ ಇಲ್ಲದೆ ನಾಟ್ಯಾಳನ್ನ ಎತ್ತಿಕೊಂಡೇ ಹೆಜ್ಜೆ ಹಾಕುತ್ತಿದ್ದವಳು ಎಚ್ಚೆತ್ತು ಮುಂದೆ ನೋಡಿದ್ದಳು. ಕಣ್ಣು ಸಂಕುಚಿಸಿ ತನ್ನನ್ನೇ ನೋಡುತ್ತಾ ತನ್ನ ಮುಂದೆಯೇ ನಿಂತಿದ್ದವನನ್ನ ನೋಡಿ ತಲೆ ತಗ್ಗಿಸಿ ಅವನಿಂದ ಕೊಂಚ ದೂರದಲ್ಲೇ ನಿಂತು ಬಿಟ್ಟಿದ್ದಳು ಹುಡುಗಿ ಕಸಿವಿಸಿಯಿಂದ. దేవుడా! ಎಂಥ ದರಿದ್ರದ ಯೋಚನೆ ನಂದು. ಉ ಏನ್ ಇತ್ಲಾಗಿನ ಖಬರು ಇಲ್ದಂಗೆ ನಡ್ಕಂಡ್ ಬರ್ತಾ ಇದ್ದೀನಲ್ಲ ನಾನು. ದೊರೆ ಹೆಂಗ್ ನೋಡ್ತಾವ್ರೆ ನನ್ನೆಯ, ಯಾಕೆ ನಾನೇನ್ ಮಾಡ್ದೆ ಈಗ, ಥೋ ಎಂದುಕೊಂಡು ತನ್ನ ಕತ್ತಿನಲ್ಲಿರುವ ಸರದ ಜೊತೆ ತನ್ನ ಪಾಡಿಗೆ ತಾನು ಆಟವಾಡುತ್ತಿದ್ದ ಮುದ್ದು ಮಗುವಿನತ್ತ ನೋಡಿ ಅವಳನ್ನ ತನಗೆ ಒರಗಿಸಿಕೊಂಡಿದ್ದಳು ಪ್ರೀತಿಯಿಂದ ಕುಂಕುಮ. ಕಡೆಗಣ್ಣಿನಲ್ಲೇ ಅವನನ್ನ ನೋಡುತ್ತಾ ಅಲ್ಲಿಯೇ ನಿಂತಿದ್ದಳು, ಏನು ಮಾಡಬೇಕು ಎಂದು ತೋಚದೆ. ಅವಳತ್ತ ಹೆಜ್ಜೆ ಹಾಕಿದ್ದ ಆಯುಷ್. ವಾಟ್ ವಾಟ್ ನಾನ್ ವಾಟ್ ಹ್ಯಾಪಂಡ್, ಯಾಕೆ, ಎಲ್ಲಿದೆ ನಿನ್ ತಲೆ, ನಾನೇನೋ ಮಾತಾಡ್ತಾ ಇದ್ದೀನಿ, ಏನೋ ಕೇಳ್ತಿದ್ರೆ ಉತ್ತರ ಕೊಡಬೇಕು ಅನ್ನೋದು ಹೋಗ್ಲಿ, ಅಟ್ಲೀಸ್ಟ್ ಕೇಳಿಸ್ಕೊಳ್ತಾನೂ ಇರಲಿಲ್ಲ ಅನ್ನಿಸ್ತಾ ಇದೆ. ಏನಂತ ಯೋಚನೆ ನಿನಗೆ, ನಿನಗೆ ಕೆಲಸ ಬೇಕಾಗಿತ್ತು, ಅದು ಸಿಕ್ಕಿದೆ ತಾನೆ, ಇನ್ನೇನು ತಲೆ ಹೋಗೋ ಯೋಚನೆ ನಿನಗೆ, ಹಾಂ ಎಂದವನು ಅವಳ ಸನಿಹ ಬಂದು ಕೈಯಿಂದ ತನ್ನ ಮಗಳನ್ನ ತನ್ನ ಕೈಗೆ ತೆಗೆದುಕೊಂಡಿದ್ದ. ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಬೇಕು ನನಗೆ. ನಿನ್ನನ್ನು ಈ ರೂಮಿಗೆ ಕಳಿಸಿದವರು ಯಾರು, ಯಾವ ಧೈರ್ಯದ ಮೇಲೆ ನೀನು ಬಂದೆ ಇಲ್ಲಿಗೆ, ಹಾಂ, ನೀನು ಇಂಥ ಮನೆಯನ್ನ ನೋಡೋದಿರ್ಲಿ ಕನಸಿನಲ್ಲಿಯೂ ಕಂಡಿರಲ್ಲ ಅಲ್ವಾ, ಅಂಥದ್ದರಲ್ಲಿ ಈ ರೂಮನ್ನು ಹುಡುಕಿಕೊಂಡು ಬಂದೆಯಲ್ಲ, ಅದಕ್ಕೆ ಕೇಳಿದೆ ಎಂದು ಅವಳನ್ನೇ ಕಣ್ಣು ಸಂಕುಚಿಸಿ ನೋಡಿ ಒಂದು ರೀತಿಯ ನಗು ನಕ್ಕಿದ್ದ. ಅವನ ಮಾತುಗಳು ಪ್ರತಿ ಬಾರಿಯಂತೆ ಈ ಬಾರಿಯೂ ಕೂಡ ನೋವು ನೀಡುವುದರ ಜೊತೆಗೆ ರೊಚ್ಚಿಗೆಬ್ಬಿಸಿದ್ದವು ಅವಳನ್ನ. ನೀವೇ ಯಾವಾಗಲೂ ಹೇಳೋ ಹಾಗೆ ನಾನು ಲೋ ಕ್ಲಾಸ್ ಹುಡುಗಿ ಅಲ್ವಾ ಸರ್, ನಮ್ಮಂಥವರೆಲ್ಲ ಇಂಥ ಅರಮನೆನೆಲ್ಲ ಹೇಗೆ ತಾನೇ ನೋಡೋಕೆ ಸಾಧ್ಯ ಹೇಳಿ, ನನಗೇನು ಗೊತ್ತಾಗುತ್ತೆ ಸರ್ ಇಲ್ಲೆಲ್ಲ ಓಡಾಡೋಕೆ. ಅಲ್ಲಿ ಕೆಳಗಡೆ ಇದ್ರಲ್ಲ ಆ ಮನುಷ್ಯ ಇಲ್ಲಿ ಹೋಗು ಅಂತ ಕಳಿಸಿದ್ರು, ಇವತ್ತಷ್ಟೇ ಇಲ್ಲಿ ಬಂದಿದ್ದೀನಿ ಕೆಲಸಕ್ಕೆ. ನಾನು ಆಫ್ಟರ್ ಆಲ್ ಒಬ್ಳು ಕೆಲಸದವಳು ಅಲ್ವಾ, ಅವರು ಏನು ಹೇಳ್ತಾರೋ ಅದನ್ನು ನಾನು ಕೇಳಲೇಬೇಕಲ್ವಾ, ಅದಕ್ಕೆ ಅವರು ಹೇಳ್ದ ಹಾಗೆ ಬಂದೆ ಇಲ್ಲಿ ನಾನು ಅಷ್ಟೇ. ಹಾಗೆ ಬರ್ತಾ ಇರುವಾಗ ಇಲ್ಲಿ ಒಂದು ರೂಮ್ ಕಾಣಿಸ್ತಲ್ಲ, ಅವರೇ ಹೇಳಿದ್ರಲ್ಲ ಹೋಗ್ತಾ ಸಿಗೋ ಫಸ್ಟ್ ರೂಮ್ ಮಗುದು ಅಂತ, ಅದಕ್ಕೆ ಈ ರೂಮಿನೊಳಗೆ ಬಂದೆ, ದಟ್ಸ್ ಆಲ್ ಸರ್. ಇಲ್ಲ ಅಂದರೆ ನನಗೆ ಇಂಥ ಧೈರ್ಯ ಎಲ್ಲಿ ಬರಬೇಕು, ನೀವೆಲ್ಲಿ ನಾವೆಲ್ಲಿ ಅಲ್ವಾ ಸರ್ ಎಂದಿದ್ದಳು ನೋವಿನಿಂದಲೇ ಕುಂಕುಮ. ಅದ್ಯಾಕೋ ಅವಳು ತನ್ನ ಜೊತೆಗೆ ಮಾತಿಗೆ ಮಾತು ಬೆಳೆಸದೆ ಹೀಗೆ ನೋವಿನಿಂದ ಮಾತಾಡಿದ್ದು ಸಹಿಸಲು ಕಷ್ಟವಾಗಿತ್ತು ಅವನಿಗೆ. ಲೀವ್ ದಟ್ ಮ್ಯಾಟರ್, ಯಾವಾಗ ಶಿಫ್ಟ್ ಆಗ್ತೀಯಾ ಔಟ್ ಹೌಸ್ಗೆ, ಕೆಲಸದ ಕಂಡೀಷನ್ ಓದಿಯೇ ಇರ್ತೀಯಲ್ವಾ, ಸರಿಯಾಗಿ ಓದಿ ಸೈನ್ ಮಾಡಬೇಕಿತ್ತು, ಆಮೇಲೆ ಕೆಲಸ ಬಿಡ್ತೀನಿ ಅಂತ ಹೇಳಿ ಓಡೋದು, ನಾವು ಪರದಾಡೋದು ನನಗೆ ಇಷ್ಟ ಆಗಲ್ಲ. ನಕ್ಷತ್ರದಲ್ಲಿ ನೀನು ಹಾಗೆ ತಾನೇ ಮಾಡಿರೋದು, ಅಲ್ಲೇನೋ ಹೋಗ್ಲಿ ಅಂತ ಬಿಟ್ಟಿದ್ದೀನಿ ನಾನು. ಪ್ಲಸ್ ನನಗೆ ತಿಳಿದ ಹಾಗೆ ಅದು ನಿನ್ನ ಪ್ರೊಫೆಷನ್ ಕೂಡ ಆಗಿರಲಿಲ್ಲ ಅಲ್ವಾ, ಅದಕ್ಕೆ ಅಗ್ರಿಮೆಂಟ್ ಕೂಡ ಸೈಡಲ್ಲಿ ಇಟ್ಟು ನಿನ್ನ ಬಿಡುಗಡೆ ಮಾಡಿದ್ದೆ ಅಲ್ಲಿಂದ. ಬಟ್ ಇಲ್ಲಿ ನೋ ವೇ, ಸಾಧ್ಯನೇ ಇಲ್ಲ. ಇಲ್ಲಿ ನೀನು ಆಗಲೇ ಕಮಿಟ್ ಆಗಿದೆಯಾ, ಇನ್ನು 1 ವರ್ಷ ಉಸಿರು ಎತ್ತುವ ಹಾಗಿಲ್ಲ, ಅಂಡರ್ಸ್ಟ್ಯಾಂಡ್, ಯು ಬೆಟರ್ ಅಂಡರ್ಸ್ಟ್ಯಾಂಡ್ ಎಂದಿದ್ದ ಸ್ವಲ್ಪ ಜೋರಾಗಿಯೇ ಆಯುಷ್ ಆಚಾರ್ಯ. ನಕ್ಷತ್ರವನ್ನು ಅವಳು ಬಿಟ್ಟು ಬಂದಿದ್ದು ನೆನಪಾದರೆ ಕೋಪ ಅವನಿಗೆ ಅರಿವಿಲ್ಲದೆಯೇ ಬರುತ್ತಿತ್ತು. ಎಷ್ಟು ಧೈರ್ಯ ಇದ್ರೆ ನನ್ನ ಮುಖದ ಮೇಲೆ ರೆಸಿಗ್ನೇಷನ್ ಲೆಟರ್ ಎಸೆದು ಬರ್ತಾಳೆ, ನಾನ್ ಸೆನ್ಸ್ ಗರ್ಲ್, ಈಗಲೂ ಹಾಗೆ ಮಾಡಲ್ಲ ಅಂತ ಏನು ಗ್ಯಾರಂಟಿ ಎಂದುಕೊಂಡು ದವಡೆ ಬೆಗೆದಿದ್ದ ಆಯುಷ್ ಅವಳತ್ತ ಕೋಪದ ನೋಟ ಬೀರಿ. ಅವನ ಮಾತು ಕೇಳಿದವಳಿಗೆ ಅವನ ಮಾತಿನಲ್ಲೂ ಸತ್ಯ ಇದೆ ತಾನೇ ಎನ್ನಿಸಿತ್ತು. ಜೊತೆಗೆ ತನ್ನ ಈಗಿನ ಪರಿಸ್ಥಿತಿಗೆ ಖೇದವಾಗಿತ್ತು ಹುಡುಗಿಗೆ.